ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿನ ಹೊಸದಾಗಿ ಅಂದರೆ ಮೊದಲನೇ ಸಲ ಶುರು ಮಾಡೋರಿಗೆ ಒಂದಷ್ಟು ಬೇಸಿಕ್ಕಾಗಿ ಏನೇನು ಐಟಮ್ಸ್ಗಳು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಇಷ್ಟೇ ಐಟಮ್ಸ್ಗಳಿದ್ರೆ ಸಾಕು, ಆರಾಮಾಗಿ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ನಾವು ವರಮಹಾಲಕ್ಷ್ಮಿನ ಸೆಲೆಬ್ರೇಟ್ ಮಾಡ್ಬೋದು. ಮೊದಲನೇದಾಗಿ ಲಕ್ಷ್ಮಿ ಕೂರಿಸ್ಲಿಕ್ಕೆ ಮಣೆ ಬೇಕು. ನಾನಿಲ್ಲಿ ಮೀಡಿಯಮ್ ಸೈಜ್ ಇರೋವಂಥದ್ದು ಸಿಲ್ವರ್ ಕೋಟೆಡ್ ಇರೋದು 4 ಕಡೆ ಕಾಲಿರೋವಂಥ ಮಣೆನ ತೊಗೊಂಡಿದ್ದೀನಿ. 4 ಕಡೆ ಕಾಲಿತ್ತು ಅಂತಂದರೆ ಲಕ್ಷ್ಮಿ ಕೂರಿಸಿದಾಗ ಡೆಕೋರೇಷನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ. ನೆಕ್ಸ್ಟು ಒಂದು ಅಗಲವಾಗಿರೋಂಥ ಪ್ಲೇಟ್ ತೊಗೊಳ್ಳೋಣ. ಆ ಪ್ಲೇಟ್ ಇಲ್ಲಿ ಒಂದೇ ಲೆವೆಲಲ್ಲಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಕೂರಿಸ್ಲಿಕ್ಕೆ. ಸೊ ನೀವು ಅನುಕೂಲಕ್ಕೆ ಥರ ನಾರ್ಮಲ್ ಊಟದ ತಟ್ಟೆ ಆಗಿರ್ಬೋದು, ಅಥವಾ ನೀವು ಸಿಲ್ವರ್ನೇ ಯೂಸ್ ಮಾಡ್ತೀವಿ ಅಂತಂದರೆ ಸಿಲ್ವರ್ ತಟ್ಟೆ ಕೂಡ ಯೂಸ್ ಮಾಡ್ಕೊಬೋದು. ಅದಕ್ಕೆ ಸೂಟ್ ಆಗೋವಂಥದ್ದು ಒಂದು ಕಳಸದ ಬಿಂದಿಗೆ ತೊಗೊಂಡಿದ್ದೀನಿ. ನಾವು ತಟ್ಟೆ ಯಾವ ಲೆವೆಲಲ್ಲಿ ತೊಗೊಂಡಿರ್ತೀವಿ ಅಂದರೆ ಸೈಜು ಅದಕ್ಕೆ ಕರೆಸ್ಪಾಂಡಿಗಾಗಿ ಮೀಡಿಯಮ್ ಸೈಜ್ ಇರೋ ಅಂಥದ್ದು ಬಿಂದಿಗೆ ತೊಗೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಊಟದ ತಟ್ಟೆ ಭಾರ ಇದ್ದಷ್ಟು ನೀಟಾಗಿ ನಾವು ಡೆಕೋರೇಷನ್ನ ಕೂರಿಸ್ಬೋದು. ಈಗ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಇದು ಡೆಕೋರೇಷನ್ ಐಟಮ್ ಅಂತಂದರೆ ಈ ಎಲೆಗಳಾಗಿರ್ಬೋದು ಅಥವಾ ಹೂಗಳಾಗಿರ್ಬೋದು ಒಂದೊಂದಾಗಿ ನಾವು ನೀಟಾಗಿ ಅದಕ್ಕೆ ಜೋಡಿಸಿ ಲಕ್ಷ್ಮಿ ತಲೆ ಹತ್ರ ಡೆಕೋರೇಟ್ ಮಾಡಿ ಇಡೋ ಅಂಥದ್ದು. ಸೈಡಲ್ಲಿ ಪಿಕ್ಚರ್ ಕೂಡ ಅಟ್ಯಾಚ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಈ ಥರ ಮಾಡಬೇಕು ನಾವು ಡೆಕೋರೇಷನ್ ಅಂತಂದರೆ, ಇದು ತುಂಬಾ ಇಂಪಾರ್ಟೆಂಟು. ಈಗ ತೋರಿಸ್ತಾ ಇರೋವಂಥದ್ದು ಕಳಸ ಸ್ಟಿಕ್ ಅಂತ. ಇದನ್ನು ನಾವು ತೆಂಗಿನಕಾಯಿ ಇಟ್ಟಾಗ ಅದ್ರ ಮೇಲ್ಗಡೆ ನಾವು ಇನ್ಸರ್ಟ್ ಮಾಡೋದು. ಈ ರೀತಿ ಮಾಡೋದ್ರಿಂದ ವೆಯ್ಟ್ ಇರೋವಂಥ ಹಾರಗಳನ್ನ ಕೂಡ ನೀಟಾಗಿ ನಾವು ಲಕ್ಷ್ಮಿಗೆ ಇದರಿಂದ ಆ ಕಡೆ ಈ ಕಡೆ ಡಿಸ್ಟರ್ಬ್ ಆಗೋ ಚಾನ್ಸಸ್ ಇರೋದಿಲ್ಲ. ಸ್ಯಾರಿ ಜೊತೆಗೆ ನೀಟಾಗಿ ಡ್ರ್ಯಾಪ್ ಆಗುತ್ತೆ. ಇದನ್ನು ಯಾವ ಶೇಪಲ್ಲಿ ಕೂಡ ಬೆಂಡ್ ಮಾಡಿ ನಾವು ಕೂರಿಸ್ಬೋದು. ಇದಕ್ಕೆ ಲೆಂತ್ ಬೇಡ ಅಂತಂದರೆ ಫೋಲ್ಡ್ ಕೂಡ ಮಾಡ್ಕೊಬೋದು. ಇದು ತುಂಬಾ ಆಲ್ಟರ್ನೇಟಾಗಿ ಸಿಗುತ್ತೆ, ತುಂಬಾ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ ಇದು. ನೆಕ್ಸ್ಟ್ ನಾನಿಲ್ಲಿ ಬ್ಲೌಸ್ ಪೀಸ್ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಮಾಡೋರಿಗೆ ಸ್ಯಾರಿ ಉಡಿಸ್ಲಿಕ್ಕೆ ಬರಲ್ಲ ಅಂತಂದರೆ ಜಸ್ಟ್ ಬ್ಲೌಸ್ ಪೀಸಲ್ಲೂ ಕೂಡ ತುಂಬಾ ಚೆನ್ನಾಗಿ ನಾವು ಲಕ್ಷ್ಮಿನ ಅಲಂಕಾರ ಮಾಡ್ಬೋದು. ಈಗ ನೋಡ್ತಾ ಇರ್ಬೋದು, ಈ ರೀತಿ ನಾವು ಅಲಂಕಾರ ಮಾಡಬೇಕಾದ್ರೆ ಈ ಥರ ಮಣೆ ಇತ್ತು ಅಂತಂದರೆ ತುಂಬಾ ಚೆನ್ನಾಗಿ ನಾವು ಅರೇಂಜ್ ಮಾಡ್ಕೊಂಬಿಡ್ಬೋದು, ತುಂಬಾ ನೀಟಾಗಿ ಕಾಣುತ್ತೆ. ಸೊ ನೆಕ್ಸ್ಟ್ ತೋರಿಸ್ತಾ ಇರೋವಂಥದ್ದು ಸ್ಯಾರಿ ಬೆಲ್ಟು. ಇದನ್ನು ನಾನು ಪ್ಲೇನ್ ತೊಗೊಂಡಿದ್ದೀನಿ. ಇದರಲ್ಲಿ ತುಂಬಾ ವೆರೈಟೀಸ್ ಕಲೆಕ್ಷನ್ಸ್ಗಳಿರುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನಾವು ಎಷ್ಟೇ ನೀಟಾಗಿ ಸ್ಯಾರಿನ ಲಕ್ಷ್ಮಿಗೆ ಉಡಿಸಿದ್ರೂ ಕೂಡ ಸಮ್ಟೈಮ್ಸ್ ಸರಿಯಾಗಿ ಕೂತ್ಕೊಳ್ಳಲ್ಲ, ನರಿಗೆಗಳು ಕೂರಲ್ಲ. ಆ ಟೈಪಲ್ಲಿ ನಾವು ಈ ಥರ ಸೊಲ್ಟದ ಬೆಲ್ಟ್ನ ತೊಗೊಂಡ್ರೆ ತುಂಬಾ ನೀಟಾಗಿ ಸ್ಟಿಕ್ ಆನ್ ಮಾಡ್ಬೋದು. ಈ ಥರ ಬೆಲ್ಟ್ ತೊಗೊಂಡ್ರೆ ನಾವು ಲೂಸ್ ಮತ್ತು ಟೈಟ್ ಮಾಡ್ಕೊಳ್ಳೋ ಅಂಥ ಆಪ್ಷನ್ಸ್ಗಳು ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಸ್ಯಾರಿನ ಕಳಸಕ್ಕೆ ನೀಟಾಗಿ ಹೋಲ್ಡ್ ಮಾಡಲಿಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ತುಂಬ ಕಲೆಕ್ಷನ್ಸ್ ಇರುತ್ತೆ, ಬಟ್ಟು ಹೋಲ್ಡ್ ತುಂಬಾ ಹೆಚ್ಚಿರೋಂಥ ಆಪ್ಷನ್ಸ್ಗಳನ್ನ ನೋಡಿ ನೀವು ತೊಗೊಳ್ಳಿ. ಇದರಲ್ಲಿ ಸೈಜ್ಗಳು ತುಂಬಾ ಅವೈಲೇಬಲ್ ಇರುತ್ತೆ. ಲಕ್ಷ್ಮಿಗೆ ಅಂತ ಕೇಳಿದ್ರೆ ಹೊರಗಡೆ ಅಂಗಡಿಗಳಲ್ಲಿ ತೋರಿಸ್ತಾರೆ. ಈ ರೀತಿ ಸೈಡಲ್ಲಿ ಹುಕ್ಗಳು ಕೊಟ್ಟಿರೋದ್ರಿಂದ ಅಂದರೆ ವಾಚ್ಗಳು ಯೂಸ್ ಮಾಡಿದಾಗ ಕೈಯಲ್ಲಿ ಸೊ ಲೂಸು ಟೈಟ್ ಆದಾಗ ನಾವು ಯಾವ ರೀತಿ ಆಲ್ಟರ್ನೇಟ್ ಮಾಡ್ಕೋತೀವೋ ಅದೇ ರೀತಿ ಕೊಟ್ಟಿರ್ತಾರೆ. ಸೊ ಈ ರೀತಿ ನೋಡಿ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಹಬ್ಬ ಸೀಸನ್ ಬಂತು ಅಂದರೆ ಆಲ್ಮೋಸ್ಟ್ ಎಲ್ಲ ಬ್ಯಾಂಗಲ್ ಸ್ಟೋರ್ಗಳಲ್ಲೂ ಕೂಡ ಈ ರೀತಿ ವರಮಹಾಲಕ್ಷ್ಮಿದು ಬೇಸಿಕ್ ಐಟಮ್ಸ್ಗಳನ್ನ ಕೇಳಿದ್ರೆ ಎಲ್ಲದನ್ನೂ ಇಟ್ಟಿರ್ತಾರೆ. ಸೊ ಹುಡ್ಕೋ ಅವಶ್ಯಕತೆನೇ ಇರೋದಿಲ್ಲ, ಹೋಗಿ ಜಸ್ಟ್ ಕೇಳಿದ್ರೆ ಅವರೇ ತೋರಿಸ್ತಾರೆ. ನೆಕ್ಸ್ಟ್ ಐಟಮ್ ಬಂದು ಲಕ್ಷ್ಮಿಗೆ ಜಡೆ. ಸೊ ಜಡೆಯಲ್ಲೂ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ವೆರೈಟೀಸ್ ಕಲೆಕ್ಷನ್ಸ್ಗಳಿರುತ್ತೆ. ಸೊ ಲಕ್ಷ್ಮಿಗೆ ಅಂತಲೇ ಕೇಳಿದ್ರೆ ತುಂಬಾ ಚಿಕ್ಕದಾಗಿರೋ ಅಂಥದ್ದು ಕೊಡ್ತಾರೆ, ಅದರಲ್ಲೂ ತುಂಬಾ ಕಲೆಕ್ಷನ್ಸ್ಗಳಿರುತ್ತೆ. ಸೊ ಎಲ್ಲ ಅದನ್ನು ರೆಡಿ ಮಾಡಿ ಜಡೆ ಒಂದು ಮಿಸ್ ಆಯಿತು ಅಂತಂದರೆ ಒಂದು ಕಳೆ ಎಲ್ಲೋ ಒಂಥರ ಕಡಿಮೆ ಆದಂಗೆ ಆಗುತ್ತೆ. ಸೊ ಇದನ್ನು ಹಾಕಿ ನೋಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದು ಒಂದು ಐಟಮ್ ಇತ್ತಂದರೆ ನಾವು ತುಂಬ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡ್ಬೋದು. ಇದರಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಲಕ್ಷ್ಮಿಗೆ ಚೆನ್ನಾಗಿ ಕಾಣಿಸ್ಬೇಕು ರೆಡಿ ಮಾಡಿದ್ಮೇಲೆ ಅಂತಂದರೆ ಜುವೆಲ್ಸ್ಗಳಿಲ್ಲ ಅಂದರೆ ಕಂಪ್ಲೀಟೇ ಆಗೋದಿಲ್ಲ. ಹಾಗಾಗಿ ಒಂದಷ್ಟು ಜ್ಯುವೆಲ್ರಿಗಳನ್ನ ಜಸ್ಟ್ ಜನರಲಾಗಿ ತೋರಿಸ್ತಾ ಇದ್ದೀನಿ. ನೀವು ಗೋಲ್ಡ್ ಕೂಡ ಇತ್ತು ಅಂತಂದರೆ ಹಾಕ್ಬೋದು, ಇಲ್ಲ ಅಂತಂದರೆ ಆರ್ಟಿಫಿಷಿಯಲ್ ಸೆಟ್ಗಳು ತುಂಬಾ ಅಂಗಡಿಗಳಲ್ಲಾಗಿರ್ಬೋದು ಅಥವಾ ಆನ್ಲೈನ್ಗಳಲ್ಲಾಗಿರ್ಬೋದು ತುಂಬಾ ಅವೈಲಬಿಲಿಟಿ ಇದೆ. ಸೊ ಆರಾಮಾಗಿ ತರಿಸ್ಕೊಬೋದು, ವಿತಿನ್ 1 ವೀಕ್ ಒಳಗಡೆ ತಂದುಕೊಟ್ಬಿಡ್ತಾರೆ. ಸೊ ಇದಿಲ್ಲ ಅಂತಂದರೆ ಕಂಪ್ಲೀಟೇ ಆಗಲ್ಲ. ಹಾಗಾಗಿ ಬೇಸಿಕ್ ಐಟಮ್ಸ್ಗಳಲ್ಲಿ ಜಸ್ಟ್ ಜ್ಯುವೆಲ್ರಿ ಸೆಟ್ಗಳನ್ನ ತೋರಿಸ್ತಾ ಇದ್ದೀನಿ. ಸ್ಯಾರಿಗೆ ಸೂಟಬಲ್ ಆಗಿರೋಂಥ ಅಥವಾ ಸಿಲ್ವರ್ ಜ್ಯುವೆಲ್ಸ್ಗಳಾಗಿರ್ಬೋದು ಅಥವಾ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲ್ರಿಗಳಾಗಿರ್ಬೋದು ಯೂಸ್ ಮಾಡೋದ್ರಿಂದ ಲಕ್ಷ್ಮಿ ಅಲಂಕಾರ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇನ್ ಕೇಸ್ ಬೆಲ್ಟ್ ತೊಗೊಂಡಿಲ್ಲ ಅಂತಂದರೆ ಈ ರೀತಿ ಕಾಮನಾಗಿ ಎಲ್ಲರ ಮನೆಯಲ್ಲೂ ಈ ಸ್ಟೋನ್ ಚೈನ್ಗಳು ಅಂದರೆ ಸ್ಟೋನ್ ಬೆಲ್ಟ್ ಚೈನ್ಗಳೆಲ್ಲ ಸಿಕ್ಕೇ ಸಿಗುತ್ತೆ. ಅದಿಲ್ಲ ಅಂತಂದರೂ ಕೂಡ ಈ ರೀತಿ
ನಾವು ಸ್ಯಾರಿ ಡ್ರಾಪ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಈ ರೀತಿ ಕೂಡ ಆಲ್ಟರ್ನೇಟಾಗಿ ನಾವು ಯೂಸ್ ಮಾಡ್ಕೊಬೋದು. ಇದು ಇಲ್ಲ ಅಂತಂದ್ರೂ ಕೂಡ ತೊಂದರೆ ಇಲ್ಲ, ಮನೇಲಿರೋ ಅಂಥದ್ದನ್ನೇ ಕೂಡ ನಾವು ಬೇಸಿಕ್ಕಾಗಿ ಯೂಸ್ ಮಾಡ್ಕೊಬೋದು. ಇದನ್ನು ಹಾಕೋದ್ರಿಂದನೂ ಕೂಡ ತುಂಬಾ ಚೆನ್ನಾಗಿ ರೆಡಿ ಮಾಡ್ಬೋದು ನಾವು ವರಮಹಾಲಕ್ಷ್ಮಿ ಹಬ್ಬನ. ಇದ್ರ ಜೊತೆಗೆ ಮುಖ್ಯವಾದದ್ದೇನು ಅಂತ ಅಂದರೆ ತೆಂಗಿನಕಾಯಿ. ನಾವು ಯಾವುದನ್ನು ತೊಗೊಂಡಿರ್ತೀವಿ ಕಳಸನ, ಆ ಕಳಸದ ಹೋಲಿಗೆ ಕರೆಕ್ಟಾಗಿ ಸೂಟಬಲ್ ಆಗುವಂಥ ತೆಂಗಿನಕಾಯಿ ಇಟ್ಟರೆ ತುಂಬಾ ಒಳ್ಳೆಯದು. ಇನ್ ಕೇಸ್ ವೇರಿಯೇಷನ್ ಆಯಿತು ಅಂತಂದರೆ ಹಬ್ಬನೇ ಇನ್ಕಂಪ್ಲೀಟ್ ಆದಂಗೆ ಆಗುತ್ತೆ, ಒಂದು ಅಪಶಕುನ ಅಂತ ಕೂಡ ಕರೀತಾರೆ. ಏನಾದರೂ ಸ್ವಲ್ಪ ವೇರಿಯೇಷನ್ ಆಯಿತು ಅಂತಂದ್ರೂ ಕೂಡ. ಸೊ ಯಾವಾಗ್ಲೂ ಅದು ಒಂದು 2 ದಿನ ಅಂತಲೇ ಪ್ರಿಪ್ರೇಷನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಅದು ಸ್ವಲ್ಪ ಒಳಗಡೆನೂ ಕೂಡ ಹೋಗಬಾರ್ದು, ಅಥವಾ ಆ ಕಡೆ ಈ ಕಡೆ ಜರ್ಗೂ ಕೂಡ ಹೋಗಬಾರ್ದು ಅಂತ ಕೂಡ ಅಂತಾರೆ. ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ತೀವಿ ಅಂತಂದರೆ ಹೊರಗಡೆ ಈ ಮಾರ್ಕೆಟ್ಗಳಲ್ಲಿ ಲಕ್ಷ್ಮಿದು ಮುಖವಾಡ ಸಿಗುತ್ತೆ, ಆರ್ಟಿಫಿಷಿಯಲ್ ಕೂಡ ಸಿಗುತ್ತೆ. ನೀವು ಅಥವಾ ಸ್ವಲ್ಪ ಇನ್ನೂ ಚೆನ್ನಾಗಿ ನಾವು ತೊಗೊಂಡು ಹೊರಗಡೆ ಅಮೌಂಟ್ ಕೊಟ್ಟು ತೊಗೊಂಡು ಮಾಡ್ತೀವಿ ಅಂತಂದರೆ ಸಿಲ್ವರ್ ಕೂಡ ಯೂಸ್ ಮಾಡ್ಬೋದು, ಬೆಳ್ಳಿ ಮುಖವಾಡ ಕೂಡ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ನಾವು ರೆಡಿ ಮಾಡ್ಬೋದು. ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ, ತುಂಬಾ ಸಿಂಪಲ್ಲಾಗಿ ಮಾಡ್ತೀವಿ ಅಂತ ಅಂದರೆ ಜಸ್ಟ್ ಈ ರೀತಿ ಡೆಕೋರೇಷನ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ನಾವು ಈ ಸಲ ಹಬ್ಬನ ಚೆನ್ನಾಗಿ ಮಾಡ್ಬೋದು. ಮಾರ್ಕೆಟ್ಗಳಲ್ಲಿ ಮಣ್ಣಿಂದು ಕೂಡ ತುಂಬಾ ಕಡಿಮೆ ಪ್ರೈಸಿಗೂ ಸಿಗುತ್ತೆ, ಅದನ್ನು ತಗೊಳ್ಬೇಕಾದ್ರೂ ಕೂಡ ಅಲಂಕಾರ ಮಾಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅತಿ ಕಡಿಮೆ ಐಟಮ್ಗಳನ್ನ ಬಳಸ್ಕೊಂಡು ನಾವು ತುಂಬ ಚೆನ್ನಾಗಿ ಲಕ್ಷ್ಮಿ ಅಲಂಕಾರ ಮಾಡ್ಬೋದು. ನಾನು ಸ್ಯಾರಿ ಆಗಿರ್ಬೋದು ಅಥವಾ ಬ್ಲೌಸ್ ಪೀಸಿಂದ ನೆಕ್ಸ್ಟ್ ಯಾವುದಾದ್ರು ವ್ಲಾಗಲ್ಲಿ ಹೇಗೆ ಸ್ಯಾರಿ ಉಡಿಸಿ ನಾವು ಲಕ್ಷ್ಮಿ ಅಲಂಕಾರ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.